ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಟಾಪ್ ಸುದ್ದಿಯ ಅಪ್ಡೇಟ್, ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 at 8ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಟಾಪ್ 18 at 8 ಅಲ್ಲಿ ಮೊದಲ ಸುದ್ದಿ, ಇವತ್ತಿನ ದಿನದ ಪ್ರಮುಖ ಬೆಳವಣಿಗೆ, ಸಾಕಷ್ಟು ನಿರೀಕ್ಷೆ. ಇಡೀ ದೇಶದ ಚಿತ್ತ ಇರುವಂತದ್ದು ಅಂದ್ರೆ ಅದು ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ. ಮೋದಿ ಸರ್ಕಾರದ ಕೊನೆಯ ಪರಿಪೂರ್ಣ ಬಜೆಟ್ ಇಂದು ಮಂಡನೆ ಆಗ್ತಾ ಇದೆ. ಕೇಂದ್ರ ಬಜೆಟ್ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟುಹಾಕಿರುವಂತದ್ದು. ಎಲೆಕ್ಷನ್ ಹೊಸ್ತಿಲಲ್ಲಿರುವಂತಹ ಕರ್ನಾಟಕಕ್ಕೆ ಭರಪೂರ ಕೊಡುಗೆ ಸಿಗುವಂತ ವಿಶ್ವಾಸ ಕೂಡ ಇದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ 5ನೇ ಬಜೆಟ್ ಅನ್ನ ಇಂದು ಮಂಡಿಸಲಿದ್ದಾರೆ. ಮೋದಿ ಲೆಕ್ಕ 2023-24 ಮೇಲೆ ಇಡೀ ದೇಶದ ನಿರೀಕ್ಷೆ ಇದೆ. ಹಾಗಾದ್ರೆ ನಿರೀಕ್ಷೆಗಳ ಪಟ್ಟಿಯನ್ನ ನೋಡ್ತಾ ಹೋದ್ರೆ ಬಜೆಟ್ ಮೇಲಿನ ನಿರೀಕ್ಷೆ ತುಂಬಾನೇ ಇದ್ರೂ ಪ್ರಮುಖ ನಿರೀಕ್ಷೆಗಳನ್ನ ನೋಡುವುದಾದ್ರೆ ಅಗತ್ಯ ವಸ್ತು ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಇಳಿಕೆ ಮೇಲೆ ಜನರ ಕಣ್ಣಿದೆ. ವಿದ್ಯುತ್ ಸಬ್ಸಿಡಿ ಬೆಲೆ ಏರಿಕೆಗೆ ಕಡಿವಾಣದ ನಿರೀಕ್ಷೆ ಇದೆ. ಆದಾಯದ ಮೇಲಿನ ತೆರಿಗೆ ವಿನಾಯಿತಿಯನ್ನ 6 ಲಕ್ಷದವರೆಗೂ ಏರಿಸೋ ಸಾಧ್ಯತೆ ಇದೆ. ಇನ್ನು ತೆರಿಗೆ ವಯೋಮಿತಿ, ವೈಯಕ್ತಿಕ ಸಾಲಗಳ ಬಡ್ಡಿ ಇಳಿಕೆ, ಪ್ರಮುಖ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡೋ ಸಾಧ್ಯತೆಯನ್ನ ಎದುರು ನೋಡಲಾಗ್ತದೆ. ಸಾಲ ಮನ್ನಾ ಮಾಡ್ತು ಅಂತ ಹೇಳಿ ಗ್ಯಾಸ್ ಇದು ಎಲ್ಲ ರೇಟ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬೇಕು. ಮಿಡಲ್ ಕ್ಲಾಸ್ನವ್ರಿಗೂ ಹೊಂದು ಬರೋ ಹಂಗೆ ಟ್ಯಾಕ್ಸ್ ಕನ್ಸೆಷನ್ಸ್ ಅದೆಲ್ಲ ಮಾಡಿಕೊಟ್ಟಲ್ಲಿ ಪ್ರೋತ್ಸಾಹ ಸಿಗುತ್ತೆ. ಇದೆಲ್ಲದರ ಜೊತೆ ರಾಜ್ಯಕ್ಕೆ ಬರಬೇಕಾಗಿರೋ ಜಿಎಸ್ಟಿ ಹಣ, ರೈಲು ಯೋಜನೆ, ಕೃಷಿ ಮೇಲಿನ ವಿನಾಯಿತಿಗಳು ಜನರನ್ನ ಕೇಂದ್ರದತ್ತ ನೋಡುವಂತೆ ಮಾಡಿದೆ. ಯಾವುದಕ್ಕೆ ದರ ಏರಿಕೆಯಾಗಲಿದೆ, ಯಾವುದಕ್ಕೆ ರಿಲ್ಯಾಕ್ಸೇಷನ್ ಸಿಗಲಿದೆ ಅನ್ನೋದನ್ನ ಮೋದಿ ಬಜೆಟ್ನಲ್ಲಿ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇವತ್ತು ಕೇಂದ್ರ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಈ ವೇಳೆನೆ ಭಾರತದ ಆರ್ಥಿಕತೆ ಬಗ್ಗೆ IMF ನೀಡಿರುವಂತಹ ವರದಿ ಸ್ವಲ್ಪ ಸಮಾಧಾನವನ್ನ ತಂದಿದೆ. ಭಾರತದ ಆರ್ಥಿಕತೆ 6.8% ನಿಂದ 6.1%ಗೆ ಕುಸಿತ. 2024ರಲ್ಲಿ 6.8%ಗೆ ಜಿಗಿಯಲಿದೆ ಭಾರತದ GDP. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಭಾರತವೇ ನಂಬರ್ 1. ಜಾಗತಿಕವಾಗಿ ಎಲ್ಲಾ ದೇಶಗಳ GDP ಕುಸಿತಾ ಇದೆ. ಇದರಿಂದ ಭಾರತವೂ ಏನು ಹೊರಗುಳಿದಿಲ್ಲ. ಆದರೆ ಇತರೆ ದೇಶಗಳಿಗೆ ಹೋಲಿಸಿದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪೈಕಿ ಭಾರತದ GDP ಅಜಗಜಾಂತರ ಇದೆ. GDP ಏರಿಕೆ ಇಳಿಕೆಯಲ್ಲಿ ವಿಶ್ವದಲ್ಲಿ ಎದ್ದು ಕಾಣೋದು ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದಲ್ಲಿ 2022ರಲ್ಲಿ 8.7% ಏರಿಕೆ ಕಂಡಿದ್ದ GDP ಪ್ರಸಕ್ತ ವರ್ಷ 2.6%ಗೆ ಕುಸಿತ ಕಂಡಿದೆ. 2024ರ ಹೊತ್ತಿಗೆ 3.4% ಏರಿಕೆ ಕಾಣಲಿದೆ. ಇನ್ನು ಭಾರತ 2022ರಲ್ಲಿ 6.8% GDP ಏರಿಕೆ ಕಂಡಿದ್ರು 2023ರಲ್ಲಿ 6.1% ಕುಸಿತ ಕಾಣಲಿದೆ. ಆದರೆ 2024ರ ಹೊತ್ತಿಗೆ ಮತ್ತೆ 6.8% ಏರಿಕೆ ಕಾಣಲಿದೆ. ಉಳಿದಂತೆ ಚೈನಾ, ಅಮೆರಿಕ ಕಥೆ ಅಷ್ಟಾಗಿ ಸುಧಾರಣೆ ಕಾಣೋ ರೀತಿ ಇಲ್ಲ. ಕೇಂದ್ರ ಬಜೆಟ್ ಹೊರಬೀಳ್ತಿರೋ ಈ ವೇಳೆಯಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ರಿಪೋರ್ಟ್ ಪ್ರಕಾರ ಭಾರತ ಕೊಂಚ ನಿರಾಳ. ಆದರೆ ಹೊರದೇಶದ ಹಣದುಬ್ಬರ ಭಾರತವನ್ನ ಇಕ್ಕಟ್ಟಿಗೆ ಸಿಲುಕಿಸಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೈಸೂರು ಬೆಂಗಳೂರು ಹೈವೇ ಅಂದ್ರೆ ಅಧ್ವಾನಗಳೇ ಕಣ್ಣೆದುರಿಗೆ ಬಂದಿಲ್ಲತ್ತೆ. ಈಗ ಹೊಸ ರಸ್ತೆ ಮುಕ್ತ ಅನ್ನುವ ಹೊತ್ತಿಗೆ ಹಳೆ ರಸ್ತೆ ಕತೆ ಅರೋಹರ ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ. ಭಾರತದ ಫಾಸ್ಟೆಸ್ಟ್ ಹೈವೇ ಪ್ರಾಜೆಕ್ಟ್ ಅಂತ ಹೆಸರು ಮಾಡಿದ್ದ ಮೈಸೂರು ಬೆಂಗಳೂರು ಹೈವೇ ಆರಂಭದಿಂದಲೂ 108 ವಿವಾದಗಳನ್ನು ಎದುರಿಸುತ್ತಿದೆ. ಈ ಹೈವೇನಲ್ಲಿ ಮಳೆ ನೀರಿನ ಅವಾಂತರ ಹೇಳುತ್ತಿರದಾಗಿತ್ತು. ಈಗ ಹೊಸ ಹೈವೇ ಸಂಚಾರಕ್ಕೆ ಅಲ್ಲಲ್ಲಿ ಮುಕ್ತವಾಗಿದೆ. ಆದರೆ ಹಳೆ ಹೈವೇ ಕಥೆ ಹೇಳುತ್ತಿರದು. ಸಂಪೂರ್ಣವಾಗಿ ಏನೋ ರಸ್ತೆ ತುಂಬ ಏನೋ ಗಿಡ ಗೆಂಟೆಗಳೆಲ್ಲ ಏನು ಬೆಳೆದಿದೆಯೋ ಅದೆಲ್ಲವನ್ನು ತೆರವುಗೊಳಿಸಬೇಕು. ಮತ್ತು ಈಗಾಗಲೇ ಏನೋ ರಸ್ತೆ ಉಬ್ಬುಗಳು ಅದೆಲ್ಲ ಸಂಪೂರ್ಣವಾಗಿ ಹಾಳಾಗಿದೆ, ಮತ್ತು ಅಲ್ಲಲ್ಲಿ ಗುಂಡಿಗಳು ಬಿದ್ದಿದೆ. ಇದೆಲ್ಲ ಸರಿಯಾದಂಥ ನಿರ್ವಹಣೆ ಮಾಡಬೇಕು ಅಂತೇಳಿ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಒತ್ತಾಯ ಮಾಡ್ತೇವೆ. ಹೊಸ ಹೆದ್ದಾರಿ ಬಂತು, ಹಳೆ ಹೆದ್ದಾರಿ ಗುಂಡಿಮಯ. ಹೆದ್ದಾರಿ ಇಕ್ಕೆಲಗಳಲ್ಲಿ ಗಿಡಗಂಟಿ, ಪ್ರಾಣಕ್ಕೆ ಸಂಚಕಾರ. ಹೊಸ ಹೆದ್ದಾರಿ ಬಂತು ಅನ್ನೋ ಕಾರಣಕ್ಕೆ ಹಳೆ ಹೆದ್ದಾರಿಯನ್ನ ಮರೆತೇ ಬಿಟ್ರು. ರಸ್ತೆ ಸಂಪೂರ್ಣ ಗುಂಡಿ ಬಿದ್ದಿದೆ. ಡಿವೈಡರ್ ಮೇಲೆಲ್ಲ ಗಿಡಗಂಟಿ ಬೆಳೆದು ಇನ್ನೊಂದು ಬದಿಯ ರಸ್ತೆಯೇ ಕಾಣುತ್ತಿಲ್ಲ. ಇದನ್ನ ಹೀಗೆ ನಿರ್ಲಕ್ಷಿಸಿದ್ರೆ ಭವಿಷ್ಯದಲ್ಲಿ ದೊಡ್ಡ ದುರಂತ ಕಟ್ಟಿಟ್ಟ ಬುದ್ಧಿ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜಾರ್ಖಂಡ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿ ಕೆನ್ನಾಲಿಗೆಗೆ 14 ಮಂದಿ ಜೀವಂತ ಬೂದಿಯಾಗಿದ್ದಾರೆ. ಜಾರ್ಖಂಡ್ನ ಧನ್ಬಾದ್ ಜಿಲ್ಲೆಯ ಜೋರಾಘಾಟಕ್ ಪ್ರದೇಶದಲ್ಲಿರುವಂತಹ 13 ಅಂತಸ್ತಿನ ಆಶೀರ್ವಾದ್ ಟವರ್ ಅಪಾರ್ಟ್ಮೆಂಟ್ನಲ್ಲಿ ಭಾರೀ ಅಗ್ನಿ ದುರಂತ ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆಗೆ 10 ಮಹಿಳೆಯರು, 3 ಮಕ್ಕಳು ಮತ್ತು ಒಬ್ಬ ಪುರುಷ ಸೇರಿ 14 ಮಂದಿ ಜೀವಂತವಾಗಿ ಸುಟ್ಟು ಕರಕಲಾಗಿದ್ದಾರೆ. ಇನ್ನು 10ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಈ ಅಪಾರ್ಟ್ಮೆಂಟ್ 100 ಫ್ಲಾಟ್ಗಳನ್ನು ಹೊಂದಿದೆ. ಮಕ್ಕಳು, ಹಿರಿಯರು ಸೇರಿದಂತೆ 400ಕ್ಕೂ ಹೆಚ್ಚು ಮಂದಿ ವಾಸವಾಗಿದ್ರು. ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಬೆಂಕಿ ಅವಘಡಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಅಗ್ನಿ ದುರಂತದಲ್ಲಿ ಸಾವನ್ನಪ್ಪಿರುವಂತಹ ಮೃತರ ಕುಟುಂಬಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಅಲ್ಲದೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಗ್ಯಾಂಗ್ ಮಾಡುವಂತ ಪ್ಲಾನ್ಗಳನ್ನ ಯಾರು ಕೂಡ ಊಹಿಸೋಕೂ ಸಾಧ್ಯವಿಲ್ಲ. ಈಗ ಸಿಕ್ಕಿ ಬಿದ್ದಿರುವಂತ ಗ್ಯಾಂಗ್ ಮಾಡಿರುವಂತ ಖತರ್ನಾಕ್ ಗೇಮ್ ಹೇಗಿದೆ ನೀವೇ ನೋಡಿ. ಬೆಂಕಿ ಪೊಟ್ಟಣದಲ್ಲಿ ಗ್ರಾಂ ಲೆಕ್ಕದಲ್ಲಿ ಡ್ರಗ್ಸ್ ಸಪ್ಲೈ, ಕಸದ ತೊಟ್ಟಿಯಲ್ಲಿ ಡ್ರಗ್ಸ್ ಇಟ್ಟು ಮಾರಾಟ. ಡ್ರಗ್ಸ್ ಮಾರಾಟ ಮಾಡುವಾಗ ಸಿಕ್ಕಿಬಿದ್ರೆ ಜೈಲೇ ಗತಿ. ಆದ್ರೆ ಎಷ್ಟು ಪ್ರಮಾಣದ ಡ್ರಗ್ಸ್ ಅನ್ನೋದ್ರ ಮೇಲೆ ಜಾಮೀನು ನಿರ್ಧಾರ ಆಗುತ್ತೆ. ಹಾಗಾಗಿನೇ ಡ್ರಗ್ಸ್ ಪೆಡ್ಲರ್ಗಳು ಬೆಂಕಿ ಪೊಟ್ಟಣದಲ್ಲಿ ಗ್ರಾಂ ಲೆಕ್ಕದಲ್ಲಿ ಡ್ರಗ್ಸ್ ಇಟ್ಟು ಮಾರಾಟ ಮಾಡ್ತಾರೆ. ಹೀಗೆ ಮಾರಿ ಸಿಕ್ಕಿಬಿದ್ರೆ ಕಡಿಮೆ ಪ್ರಮಾಣದ ಡ್ರಗ್ಸ್ ಅಂತ ಸ್ಟೇಷನ್ ಬೇಲ್ ಸಿಗುತ್ತೆ. ಬೆಂಗಳೂರಿನ ಕೊತ್ತನೂರು, ಬಾಗ್ಲೂರು, ಚಿಕ್ಕಜಾಲ ಸೇರಿ ಹಲವು ಕಡೆಗಳಲ್ಲಿ ಇದೇ ರೀತಿ ಡ್ರಗ್ಸ್ ಸಪ್ಲೈ ಮಾಡಲಾಗ್ತಿದೆ. ನಿರ್ಜನ ಪ್ರದೇಶಗಳಲ್ಲಿ ಬೈಕ್ನಲ್ಲಿ ಹೋಗಿ ಕಸ ಹಾಕೋ ಸ್ಥಳ, ಗಿಡ ಮರಗಳು ಬೆಳೆದಿರೋ ಜಾಗದಲ್ಲಿ ಡ್ರಗ್ಸ್ ಇಡ್ತಾರೆ ಈ ಖತರ್ನಾಕ್ಗಳು. ಸದ್ಯ ಸಿಕ್ಕಿಬಿದ್ದಿರೋ ಇಬ್ಬರಿಂದ ಸತ್ಯ ಹೊರಬಿದ್ದಿದೆ. ಗ್ರಾಮ್ ಡ್ರಗ್ಸ್ಗೆ 3 ರಿಂದ 4 ಸಾವಿರ ಹಣ ಫಿಕ್ಸ್ ಮಾಡಿ ಗೂಗಲ್ ಪೇ, ಫೋನ್ ಪೇಯಿಂದ ಹಣ ಪಡಿತಾರೆ. ಹೊಸ ರೀತಿಯ ಡ್ರಗ್ಸ್ ಪೆಡ್ಲಿಂಗ್ ಇಂದ ಖಾಕಿಗೆ ತಲೆನೋವು ಹೆಚ್ಚಾಗಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ನಮ್ಮ ಸರ್ಕಾರದ್ದು ಅಂತ ತೋರಿಸಿಕೊಳ್ಳೋದಕ್ಕೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಾರೆ. ಅದರ ಉದ್ಘಾಟನೆ ಆದ ಮರುದಿನನೇ ಮತ್ತೆ ಬಂದು ಏನದು ನೀವೇ ನೋಡಿ. ಇದು ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯ ಫ್ಲೈಓವರ್. ಕಳೆದ ಭಾನುವಾರ ಅಷ್ಟೇ ಸಿಎಂ ಬೊಮ್ಮಾಯಿ ಹಾಗೂ ಸಚಿವ ಸೋಮಣ್ಣ ಫ್ಲೈಓವರ್ ಉದ್ಘಾಟಿಸಿದ್ರು. ಆದರೆ ಸಂಡೆಗೆ ಉದ್ಘಾಟನೆಯಾಗಿ ಮಂಡೆಗೆ ಬಂದ್ ಆಗಿದೆ. ಕಾರ್ಡ್ ರೋಡ್ ರಸ್ತೆಯ ಮೇಲ್ಸೇತುವೆಯನ್ನ ದಿನಾಂಕ 29/1/2023 ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡಿರ್ತಾರೆ. ಉದ್ಘಾಟನೆ ಆಗಿದೆ, ಆದ್ರೆ ವಾಹನ ಸಂಚಾರ ಮಾಡ್ತಿಲ್ಲ. ಒಂದ್ ಕಡೆಯಿಂದಾಗಿ ಕಾಮಗಾರಿ ಇನ್ಕಂಪ್ಲೀಟ್ ಆಗಿದೆ. ಕಾಮಗಾರಿಯನ್ನ ಕಂಪ್ಲೀಟ್ ಆಗಿ ನಾವು ಮಾಡ್ಬಿಟ್ಟು ರಸ್ತೆ ಸಂಚಾರಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀವಿ ಅನ್ನುವಂಥದ್ದ ಮಾಹಿತಿಯನ್ನ ಇಲ್ಲಿ ವರ್ಕ್ ಅನ್ನ ಮಾಡ್ತಿರುವಂತಹ ಕಾಂಟ್ರಾಕ್ಟರ್ ಹೇಳ್ತಿರುವಂತದ್ದು. 760 ಮೀಟರ್ ಉದ್ದದ ಈ ಬಸವೇಶ್ವರ ನಗರ ಜಂಕ್ಷನ್ ಮೇಲ್ಸೇತುವೆಗೆ ಸುಮಾರು 76.5 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. ಒಂದೇ ದಿನಕ್ಕೆ ಬಂದ್ ಆಗೋದಕ್ಕೆ ಕಾರಣ ಕಾಮಗಾರಿ ಪೂರ್ಣಗೊಳ್ಳದೇ ಇರೋದು. ಕಾಮಗಾರಿ ಮುಗಿಯದಿದ್ರೂ ಪ್ರಚಾರಕ್ಕಾಗಿ ಉದ್ಘಾಟನೆ ಮಾಡಿ ಒಂದೇ ದಿನಕ್ಕೆ ಬಂದ್ ಮಾಡೋದು ಯಾವ ನ್ಯಾಯ ಸ್ವಾಮಿ? ದೃಶ್ಯದಲ್ಲಿ ನೋಡ್ತಿರ್ಬೋದು, ಈಗ ಸದ್ಯಕ್ಕೆ ಯಾವುದೇ ವಾಹನಗಳು ಸಂಚಾರ ಮಾಡ್ತಿಲ್ಲ, ಆದ್ರೆ ಖಾಲಿ ಉಳಿತಿದೆ. ಏನು ಚುನಾವಣೆ ಹತ್ರ ಬರ್ತಿದೆ ಅಂತ ಹೇಳ್ಬಿಟ್ಟು ಬಿಜೆಪಿ ಸರ್ಕಾರ ತಮ್ಮ ಕಾಮಗಾರಿಗಳನ್ನ ಮಾಡಿದೀವಿ ಅಂತ ತೋರಿಸೋ ಲೆಕ್ಕದಲ್ಲಿ ಭರದಲ್ಲಿ ಈ ತರ ಉದ್ಘಾಟನೆಯನ್ನೇ ಏಕಾಏಕಿಯಲ್ಲಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಮಾತನ್ನ ವಾಹನ ಸವಾರರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು. 112 ಅಡಿಯ ಆದಿಯೋಗಿ ವಿಗ್ರಹ ಪ್ರತಿಷ್ಠಾಪನೆ ಕರ್ನಾಟಕದ ಹೆಮ್ಮೆಯನ್ನು ಹೆಚ್ಚಿಸಿತು. ಆದರೆ ಇದೇ ವಿಗ್ರಹ ರೈತರನ್ನ ಶಾಪವಾಗಿ ಕಾಡ್ತಾ ಇದೆ. ದೇವರೇ ರೈತರ ಮೇಲೆ ಮುನಿಸಿಕೊಂಡಂತಿದೆ. ಈ ರೀತಿಯ ಬಣ್ಣ ಬಣ್ಣದ ಸೇವಂತಿಗೆ ಹೂವಿಗೆ ಮಾರು ಹೋಗದವರೇ ಇಲ್ಲ. ಹಾಗಾಗಿಯೇ ಈ ಹೂಗಳ ಮಧ್ಯೆ ಜನರು ಫೋಟೋ, ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋದು ಸಹಜ. ಆದ್ರೆ ಈ ಸೆಲ್ಫಿನೇ ರೈತರ ಬಾಳಲ್ಲಿ ಕೊಳ್ಳಿ ಇಡ್ತಾ ಇದೆ. ಫೋಟೋ, ಸೆಲ್ಫಿ ತಂದಿಟ್ಟ ಸಂಕಷ್ಟ. ಹೂವಿನ ಗಿಡಕ್ಕೆ ಹಾನಿ, ರೈತರಿಗೆ ಲಾಸ್. ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಬಳಿ ಇರೋ ಹೂವಿನ ತೋಟಕ್ಕೆ ಸೆಲ್ಫಿ, ಫೋಟೋ ಅಂತ ಬರೋ ಜನ
ಗಿಡಗಳನ್ನ ತುಳಿದು ಹಾಳು ಮಾಡ್ತಿದ್ದಾರೆ. ಹೂಗಳು ನೆಲ ಕಚ್ಚುತ್ತಿವೆ. ಹೂವು ನೋಡಕ್ಕೆ ಗಿಡ ನೋಡಕ್ ಚೆನ್ನಾಗಿದೆ ಅಂತ ಬರ್ತಾರೆ, ಇಳಿತಾರೆ, ತುಂಬಾ ತೊಂದರೆ ಮಾಡ್ತಾರೆ. ಹೂವು ತಗೊಂಡೋಗೋರು ಒಬ್ಬರಾದ್ರೆ ನೋಡಕ್ ಬರೋರು 10 ಜನ ಬರ್ತಾರೆ. ಬಂದವರೆಲ್ಲ ಫೋಟೋ ತೆಗ್ಸಲ್ಲ, ಹೋಗ್ರಮ್ಮ ಇಲ್ಲಿ ನಮ್ ಗಿಡ ಹಾಳಾಗುತ್ತೆ, ತೋಟ ಹಾಳಾಗುತ್ತೆ, ಕಾಸು ತಗೊಮ್ಮ ಅಂತ ಮಾತಾಡ್ತಾರೆ ಬೇಕಾದ್ರೆ. ಅಸಲಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಕುರ್ಕಿ ಬಳಿ 112 ಅಡಿ ಎತ್ತರದ ಆದಿಯೋಗಿ ಪ್ರತಿಮೆ ನೋಡೋದಿಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಪ್ರತಿಮೆ ಸುತ್ತಮುತ್ತಲಿರುವ ರೈತರ ಹೂತೋಟಗಳಿಗೆ ಸೆಲ್ಫಿ, ಫೋಟೋ ಅಂತ ಬಂದು ಗಿಡಗಳನ್ನ ತುಳಿದು ಹಾಳು ಮಾಡ್ತಿದ್ದಾರೆ. ಇದು ರೈತರಿಗೆ ನುಂಗಲಾರದ ತುತ್ತಾಗಿದೆ. ಮನುಕುಮಾರ್, HK ನ್ಯೂಸ್ 18, ಚಿಕ್ಕಬಳ್ಳಾಪುರ. ಪ್ರಪಂಚದ ಅಗ್ರಗಣ್ಯ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ರಕ್ಷಣೆಯ ಹೊಣೆ ಕರ್ನಾಟಕದ ಶ್ವಾನದ ಹೆಗಲಿಗೆ ಬಿದ್ದಿದೆ. ಆತ್ಮನಿರ್ಭರ ಭಾರತದ ಶೌರ್ಯದ ಪ್ರತೀಕವಾಗ್ತಾ ಇದೆ ಕರ್ನಾಟಕ. ಮುಧೋಳ ಶ್ವಾನ. ಈ ಶ್ವಾನದ ಬಗ್ಗೆ ವಿವರಣೆ ಮಾಡೋದೇ ಬೇಡ ಅನ್ಸುತ್ತೆ. ನೋಡೋದಕ್ಕೆ ತೆಳ್ಳಗಿದ್ರು ಇದರ ಧೈರ್ಯ ಚಿರತೆಗಿಂತ ಹೆಚ್ಚು. ಬೇಟೆಗೆ ಅಂತಾನೆ ಫೇಮಸ್ ಆಗಿರೋ ಕರ್ನಾಟಕದ ಈ ಶ್ವಾನ ಇನ್ಮುಂದೆ ಪ್ರಧಾನಿ ಮೋದಿ ರಕ್ಷಣೆಯ ಹೊಣೆ ಹೊರಲಿದೆ. ಮುಧೋಳದ ಹಿರಿಮೆ. 270 ಡಿಗ್ರಿ ದೃಷ್ಟಿಕೋನ ಹೊಂದಿದೆ ಮುಧೋಳ ಶ್ವಾನ. ವಿಶ್ವದ ಬುದ್ಧಿವಂತ ಶ್ವಾನಗಳಲ್ಲಿ ಮುಧೋಳ ಟಾಪ್ 5 ನಲ್ಲಿದೆ. ಇತರೆ ನಾಯಿಗೆ ಇಲ್ಲದ ಶಕ್ತಿ ಸಾಮರ್ಥ್ಯ ಮುಧೋಳಕ್ಕಿದೆ. ಕರ್ನಾಟಕದ ಮುಧೋಳ ನಾಯಿ ಪ್ರಧಾನಿ ಮೋದಿ ಅವರ ಭದ್ರತೆಯನ್ನ ಕಾಯ್ದುಕೊಳ್ಳೋ ಜವಾಬ್ದಾರಿಯನ್ನ ಹೊಂದಿದೆ. ಆತ್ಮನಿರ್ಭರ್ ಯೋಜನೆಯಡಿ ಪ್ರಧಾನಿ ಮೋದಿ ಭದ್ರತೆಯ SPG ಟೀಮ್ನಲ್ಲಿ ಮುಧೋಳ ನಾಯಿ ಅಧಿಕೃತ ಸೇರ್ಪಡೆಯಾಗಿದೆ. ಎರಡ್ 2022ರಲ್ಲಿ ಮುಧೋಳ ಶ್ವಾನಗಳನ್ನ ಹಲವು ಸಾಮರ್ಥ್ಯ ಪರೀಕ್ಷೆಗೆ ಒಳಪಡಿಸಲಾಯಿತು. ಆ ಪರೀಕ್ಷೆಯಲ್ಲಿ ಪಾಸಾದ ಮುಧೋಳ ಶ್ವಾನಗಳು ಇಂಡಿಯನ್ ಆರ್ಮಿಯ ಭಾಗವಾಗಿ ಪ್ರಧಾನಿ ಮೋದಿ ರಕ್ಷಣೆಗೆ ನಿಲ್ಲಲಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಟಾಪ್ 18ನಲ್ಲಿ ಎಂಡ್ ಸುದ್ದಿಯನ್ನ ನೋಡಿದ್ರೆ ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ರಾಜ್ಯದಲ್ಲಿ ರೋಡ್ಗಳ ಪರಿಸ್ಥಿತಿ ಹೇಗಿದೆ ಅಂತ. ಗುಂಡಿಲ್ ರಸ್ತೆ ಇದೆಯೋ, ರಸ್ತೆಲ್ ಗುಂಡಿ ಇದೆಯೋ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಸಾರ್ವಜನಿಕರು ಹಿಡೀ ಶಾಪ ಹಾಕ್ತಾರೆ, ನಮ್ ರೋಡ್ ಸರಿ ಮಾಡ್ರಪ್ಪ ಅಂತ. ಇನ್ನ ಚೆನ್ನಾಗಿರುವಂತ ರೋಡ್ಗೆ ಟಾರ್ ಅನ್ನ ಹಾಕಲಾಗಿದೆ. ಚೆನ್ನಾಗಿಲ್ದೇ ಇರುವಂತ ರೋಟಿಗೆ ಹಾಕಿ ಅಂದ್ರೂ ಕೂಡ ಆಗ್ತಲ್ಲ. ಇಂಥ ಪರಿಸ್ಥಿತಿ ಇದೆ. ಎಲ್ಲ ಆಗಿರೋದು ಇದು ಗೋಲ್ಮಾಲ ಅನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು. ಇದ್ರ ಬಗ್ಗೆ ನಿಮ್ಮ ಮುಂದೆ ಅಪ್ಡೇಟ್ಸ್ ಅನ್ನ ಹೇಳ್ತೀನಿ. ಚುನಾವಣೆ ಹೊಸ್ತಿಲಲ್ಲಿನ ಕೇಂದ್ರ ಬಜೆಟ್ ಕೊಡ್ತಾರ ಕರ್ನಾಟಕಕ್ಕೆ ಮೋದಿ ಗಿಫ್ಟ್. भारत सरकार ने देश के गरीब से गरीब व्यक्ति को, सामान्य जन को, ಮಧ್ಯಮ ವರ್ಗ, IT, ಸ್ಟಾರ್ಟ್ಅಪ್, ರೈತಾಪಿ ವರ್ಗದ ನಿರೀಕ್ಷೆಗಳೇನು? ತೆರಿಗೆದಾರನಿಗೆ ಸಿಗಲಿದೆಯಾ ಬಜೆಟ್ ರಿಲೀಫ್? ನ್ಯೂಸ್ 18ನಲ್ಲಿ ವೇಗದ ಮಾಹಿತಿ, ತಜ್ಞರೊಂದಿಗೆ ನಿಖರ ವಿಶ್ಲೇಷಣೆ. ಮೋದಿ ಲೆಕ್ಕ ಬೆಳಗ್ಗೆ 9ರಿಂದ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣವನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಸಿಬಿಐಗೆ ನೀಡುವ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧ ಸಾಹುಕಾರ ರಮೇಶ್ ಜಾರಕಿಹೊಳಿ ಸಿಡಿ ಸಮರ ಸಾರಿದ್ದು ಇಂದು ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಸಿಎಂ ನಿವಾಸದಲ್ಲಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಸಿಡಿ ಕುರಿತ ಮಹತ್ವದ ವಿಷಯಗಳ ಬಗ್ಗೆ ಸಿಎಂಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಪ್ರಕರಣವನ್ನ ಸಿಬಿಐಗೆ ನೀಡುವಂತೆ ಸಿಎಂಗೆ ಮನವಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ರನ್ನ ನಾವ್ಯಾರು ಮುಗಿಸೋದ್ ಬೇಡ, ಕಾಂಗ್ರೆಸ್ ಮುಖಂಡರೇ ಡಿಕೆ ಶಿವಕುಮಾರ್ರನ್ನ ಮುಗಿಸ್ತಾರೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಜಾರಕಿಹೊಳಿ ಮಾಡಿರೋ ಆರೋಪಗಳಿಗೆ ನನ್ನ ಸಹಮತ ಇದೆ. ಜಾರಕಿಹೊಳಿ ಈಶ್ವರಪ್ಪರನ್ನ ಕುತಂತ್ರದಿಂದ ಬಲಿಪಶು ಮಾಡಿದ್ರು ಅಂತ ರೇಣುಕಾಚಾರ್ಯ ಹೇಳಿದರು. ಕನಕಪುರದ ಜನ 700 ಜನ ರಾಜಕೀಯ ಅವ್ರನ್ನೇ ಮುಗಿಸ್ತಾರೆ. ಕಾಂಗ್ರೆಸ್ಸಿನ ಮುಖಂಡರು ಈ ನೋಡಿ ABCDEF, ನಾನು ಕೇಳ್ತೀನಿ, ಸವಾಲಾಗ್ತೀನಿ, ನಿಮ್ಮಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಂತ ಘೋಷಣೆ ಮಾಡಿ, ಯಾರ ನಾಯಕತ್ವದಲ್ಲಿ ಚುನಾವಣೆ ಅಂತ ಹೇಳ್ರಿ. ನಿಮ್ಮನ್ನ ಕಾಂಗ್ರೆಸ್ಸಿನ ಮುಖಂಡರೇ DK ಶಿವಕುಮಾರ್ ಮುಗಿಸ್ತಾರೆ. ರಮೇಶ್ ಜಾರಕಿಹೊಳಿನ ಬಲಿಪಶು ಮಾಡಿರಿ. ಷಡ್ಯಂತ್ರದ ಬಲಿಪಶು ಮಾಡಕ್ಕೆ ಹೋದ್ರು. ಆ ಕ್ಷೇತ್ರದ ಜನ ಮತ್ತು ರಮೇಶ್ ಜಾರಕಿಹೊಳಿ ಜೊತೆಗಿದ್ದಾರೆ. ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಗೆದ್ದು ಬರ್ತಾರೆ.
ಇನ್ನು ರಮೇಶ್ ಜಾರಕಿಹೊಳಿ ಸಹೋದರ ಲಖನ್ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಸಿಡಿ ವಿಚಾರದಲ್ಲಿ ಅಣ್ಣನ ಪರ ನಿಂತಿದ್ದಾರೆ. ಡಿಕೆಶಿ ವಿರುದ್ಧ ಗುಡುಗಿದ್ದಾರೆ. ಬೆಳಗಾಂ ಟು ಕನಕಪುರ ಸಿಡಿ ಫ್ಯಾಕ್ಟ್ರಿ ಇರೋದು ಇಲ್ಲೇ, ಬೆಳಗಾವಿಯಲ್ಲಿ ಇರೋದು ರಿಲೀಸ್ ಆಗೋದು ಅಲ್ಲಿ ಅಷ್ಟೇ. ಅದಕ್ಕಾಗಿ ನಾವು ಮೊದಲಿಂದ ಹೇಳ್ಕೊತ ಬಂದಿರಿ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಎಲ್ಲಾದ್ರೂ ಕೆಲಸ ಆಗ್ತಾ ಇದೆ ಅಂದ್ರೆ ಅದು ಸರ್ಕಾರ ಬಿಬಿಎಂಪಿ ಕಡೆಯಿಂದ ಕೆಲಸ ಆಗ್ತಾ ಇದೆ ಅಂತ ನೋಡೋದಾದ್ರೆ ಅದರಲ್ಲಿ ಕಳಪೆ ಕಾಮಗಾರಿ ಎದ್ದು ಕಾಣುತ್ತೆ. ಸಾಕಷ್ಟು ಕಡೆ ರೋಡಿನ ಅವಾಂತರಗಳು ಯಾವ ರೀತಿಯಾಗಿ ಸೃಷ್ಟಿಯಾಗಿತ್ತು, ಹಾಗೆ ಜನ ಸಾವು ನೋವಲ್ಲಿ ಒದ್ದಾಡಿದ್ರು ಅಂತ ನಿಮಗೂ ಕೂಡ ಗೊತ್ತಿದೆ. ಇನ್ನು ಬೆಂಗಳೂರಿನಲ್ಲಿ ಒಂದು ರಸ್ತೆ ಇದೆ, ಆ ರಸ್ತೆ ಚೆನ್ನಾಗಿದೆ, ಅಲ್ಲಿ ಪರ್ಮಿಷನ್ ಇಲ್ಲದೇನೂ ಕೂಡ ಡಾಂಬರ್ ಅನ್ನ ಹಾಕಲಾಗಿದೆ. ಆಶ್ಚರ್ಯ ಅನ್ಸ್ಬೋದು ನಿಮ್ಗೆ, ಚೆನ್ನಾಗಿಲ್ದೇ ಇರುವಂತ ರಸ್ತೆಗೆ ಇವ್ರು ಡಾಂಬರ್ ಹಾಕಲ್ಲ, ಇನ್ನು ಚೆನ್ನಾಗಿರುವಂತ ರಸ್ತೆಗೆ ಹೆಂಗ್ ಹಾಕಿದ್ರು ಅಂತ. ಆದ್ರೂ ನಡೆದಿದೆ ಈ ಘಟನೆ. ಜಯನಗರ ಫಸ್ಟ್ ಬ್ಲಾಕ್ ನಲ್ಲಿ ಇರುವಂತ ರಸ್ತೆಗೆ ಒಂದೇ 1 ಇಂಚ್ ಡಾಂಬರ್ ಅನ್ನ ಹಾಕಿದ್ದಾರೆ, ಚಪಾತಿ ಹಾಕ್ತಂಗ್ ಹಾಕೋಗಿದ್ದಾರೆ ಆ ರಸ್ತೆ ಮೇಲೆ. ಬಿಬಿಎಂಪಿ ಅಧಿಕಾರಿ MLA ಗರುಡಾಚಾರ್ ನಡುವೆ ಒಪ್ಪಂದನಾ ಅನ್ನುವಂತ ಪ್ರಶ್ನೆ ಒಂದು ಎದ್ದಿದೆ. ಏನಾದ್ರು ಡೀಲ್ ಗೀಲ್ ಆಗ್ಬಿಟ್ಟಿದ್ಯಾ ಅನ್ನುವಂತ ಪ್ರಶ್ನೆ, ಆರೋಪಗಳು ಅಲ್ಲಿನ ಸ್ಥಳೀಯರು ಕೇಳ್ತಾ ಇರುವಂತದ್ದು. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳು. ಯಾವ್ದು ವರ್ಕ್ ಆರ್ಡರ್ ಯಾವ್ದು ಪ್ಯಾಕೇಜ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಯಾವ ಪ್ಯಾಕೇಜ್ ಅಲ್ಲಿ ಸರ್? ಯಾವ್ದು ಚೆಕ್ ಮಾಡ್ತೀವಿ. ಎಮರ್ಜೆನ್ಸಿ ಎಲ್ಲ ಈ ರೋಡ್ ಅಲ್ಲೇ ಅಗದಿರೋದು, BWS ನವರು ಅಗದಿರೋದು 1 ವರ್ಷದಿಂದ ಕಂಪ್ಲೇಂಟ್ ಅದಕ್ಕೋಸ್ಕರ ಯಾವುದೋ ಒಂದು ಪ್ಯಾಕೇಜ್ ಅಲ್ಲಿ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಶರಣು ಹಂಪಿ. ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ರಸ್ತೆ ಗುಂಡಿಗಳಿಂದ ಏನಾಗಿರೋದಲ್ಲಿ? ಅಲ್ಲ, ಖಂಡಿತ ಪೃಥ್ವಿರಾಜ್. ಯಾಕಂದ್ರೆ ಬೆಂಗಳೂರಿನಲ್ಲಿ ರಸ್ತೆಗಳ ಮಧ್ಯೆ ಗುಂಡಿ ಇದೆಯೋ, ಗುಂಡಿಗಳ ಮಧ್ಯೆ ರಸ್ತೆ ಇದೆಯೋ ಅನ್ನೋ ರೀತಿಯಾದಂತ ಅನುಮಾನ ಇರೋದು. ಆ ರೀತಿಯಾದಂತ ಸರಣಿ ಅಪಘಾತಗಳು ಆಗ್ತಾ ಇದಾವೆ, ಸಾವು ನೋವು ಆಗ್ತಾ ಇದೆ. ಆದ್ರೆ ಬಿಬಿಎಂಪಿ ಮಾತ್ರ ನಾನು ಕಾಮಗಾರಿ ಮಾಡ್ತಾನೆ ಇದೆ ಅಂತ ಹೇಳ್ತಾನೆ ಇದೆ. ಆದ್ರೆ ಇಲ್ಲಿ ಬಹಳ ಅಚ್ಚರಿ ವಿಷಯ, ಮತ್ತು ಇದು ಡೈಲಿ ಆಗಿದೆ ಅನ್ನೋ ಅನುಮಾನ ಹೆಚ್ಚಾಗಿ ಕಂಡು ಬರ್ತಾ ಇರೋದು. ಯಾಕಂದ್ರೆ ಬೆಂಗಳೂರಿನಲ್ಲಿರುವ ಜಯನಗರದ 153ನೇ ವಾರ್ಡ್ ಫಸ್ಟ್ ಬ್ಲಾಕ್ ಅಲ್ಲಿ 10th D ಮೇನ್ ಇದೆ. ನಿನ್ನೆ ಒಂದೇ ದಿನದಲ್ಲಿ ನಿಮಗೆ 1 ಗಂಟೆಯಲ್ಲಿ ರಸ್ತೆ ಕಾಮಗಾರಿನ ಸಂಪೂರ್ಣವಾಗಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ಆಶ್ಚರ್ಯ ಅಂದ್ರೆ ನ್ಯೂಸ್ 18 ಕ್ಯಾಮ್ರಾ ಕಂಡು ಕೂಡಲೇ ಸಾಕಷ್ಟು ರೀತಿಯಾದಂಥ ಭಯ ಮತ್ತು ಆತಂಕ ಅಲ್ಲಿರುವಂಥ ಇಂಜಿನಿಯರ್ಗೆ. ಧರ್ಮಸಿಂಗ್ ನಾಯಕ್ ಅವ್ರನ್ನ ನಾವು ಪ್ರಶ್ನೆ ಮಾಡಿದಾಗ ವರ್ಕ್ ಆರ್ಡರ್ ಇದೆಯಾ ಅಂತ ಕೇಳಿದ್ರೆ ಅವ್ರು ಸ್ಪಷ್ಟವಾಗಿ ವರ್ಕ್ ಆರ್ಡರ್ ಇದ್ರೆ ವರ್ಕ್ ಆರ್ಡರ್ನ ಕೊಡಬೇಕಾಗಿತ್ತು. ಆದರೆ ವರ್ಕ್ ಆರ್ಡರ್ ಇಲ್ಲ, ನಮಗೆ ಬೇರೆ ಕಾಮಗಾರಿ ಇಲ್ಲ, ಅಂದರೆ ಬೇರೆ ಪ್ಯಾಕೇಜಲ್ಲಿ ನಾವು ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಿಮಗೆ ಭಾಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ. ನಿಮಗೆ ರೋಡ್ ಭಾಳ ಚೆನ್ನಾಗೇ ಇದೆ, ಎಲ್ಲೂ ಕೂಡ ರಸ್ತೆ ಗುಂಡಿ ಇಲ್ಲ. ಇದು ಹಳೆ ರೋಡ್, ಇದು ಹೊಸ ರೋಡ್ ಹಾಕಿರೋದು. ಸೊ ನಿಮಗೆ 1 ಇಂಚು ಕೂಡ ಹಾಕಿಲ್ಲ. ಕಾಮಗಾರಿನ ಒಂದೇ ಗಂಟೆಯಲ್ಲಿ ಕಾಮಗಾರಿನ ಮಾಡಿ ಮುಗಿಸಿ ಎಲ್ಲ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ವರ್ಕ್ ಆರ್ಡರ್ ಇಲ್ಲದೆ ಈ ರೀತಿಯಾಗಿ ಕಾಮಗಾರಿಗಳ ಮಾಡೋದ್ರ ಬಗ್ಗೆ ಈ ಹಿಂದೆ ಕಮಿಷನರ್ ಅವರು ಕೂಡ ಹೇಳಿದ್ದು, ಪ್ರತಿಯೊಂದು ಕೂಡ ಆನ್ಲೈನ್ ಮೂಲಕ ಸಾಫ್ಟ್ವೇರ್ ಅನ್ನ ಮಾಡಿರ್ತೀವಿ, ಅದರಲ್ಲಿ ವರ್ಕ್ ಆರ್ಡರ್ ಇದ್ರೆ ಮಾತ್ರ ಕೆಲಸ ಮಾಡಬೇಕು ಅಂತ. ಹಾಗಾದ್ರೆ ಇಲ್ಲಿ ವರ್ಕ್ ಆರ್ಡರ್ ಇಲ್ಲದೆ ಕೆಲಸ ಮಾಡ್ತಿರೋದು ಹೇಗೆ? ಚೆನ್ನಾಗಿರುವಂತ ಉತ್ತಮವಾದಂತ ರಸ್ತೆ ಮೇಲೆ ಈ ರೀತಿಯಾಗಿ ಡಾಂಬರನ್ನ ಸುರಿಯೋದು, ರಸ್ತೆಯನ್ನ ಮಾಡ್ತಿರೋದು ಹೇಗೆ ಮತ್ತು ಯಾಕೆ ಅನ್ನುವಂಥ ಪ್ರಶ್ನೆನೂ ಕೂಡ ಉದ್ಭವ ಆಗ್ತಾ ಇದೆ. ಸ್ಥಳೀಯ ಶಾಸಕರು ಮತ್ತು ಇಲ್ಲಿರುವಂತ ಅಧಿಕಾರಿ ಇಬ್ಬರು ಕೂಡ ಶಾಮೀಲಾಗಿ ಈ ಕಾಮಗಾರಿಯನ್ನ ಮಾಡಿದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಪೃಥ್ವಿರಾಜ್, ನೋಡೋಣ ಈ ಆರೋಪಗಳಿಗೆ ಉದಯ್ ಗರುಡಾಚಾರ್ ಅವರು ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ ಅಂತ. ಬೆಂಗಳೂರಿನ ರಸ್ತೆ ಕತೆ ಇದಾದ್ರೆ ಚಿಕ್ಕಮಂಗ್ಳೂರಲ್ಲಿ ಒಂದು ರಸ್ತೆ ಇದೆ, ಅದ್ರ ಕತೆ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಏನಾಗಿದೆ ಚಿಕ್ಕಮಂಗ್ಳೂರು ರಸ್ತೆಯಲ್ಲಿ ಅಂತ. ಬೆಂಗಳೂರು ರಸ್ತೆ ನಾಟಕ ನೋಡಿದ್ರಿ, ಅದೊಂದು ಕಡೆ. ಚಿಕ್ಕಮಂಗ್ಳೂರಿನ ರಸ್ತೆಯದ್ದು ಮತ್ತೊಂದು ಕತೆ. 3 ಕೋಟಿ ವೆಚ್ಚದ ಕಾಂಕ್ರೀಟ್ ರಸ್ತೆ 4 ತಿಂಗಳಿಗೆ ಕಿತ್ಕೊಂಡು ಬರ್ತಾ ಇದೆ. ಅಲ್ಲಿ ಶಾಸಕರೇ ಉದ್ಘಾಟಿಸಬೇಕು ಅಂತ ಬೇಲಿಯನ್ನ ಹಾಕಿದ್ದಂತ ರಸ್ತೆ ಹಾಳಾಗೋಗಿದೆಯಂತೆ. ಹಂಗಾದ್ರೆ ಬರೀ ಗಾಳಿಗೆ ಕಿತ್ಕೊಂಡು ಹೋಗ್ಬಿಡ್ತಾ ಈ ರಸ್ತೆ. ಕಳಸ ತಾಲೂಕಿನ ಮಾವಿನಹೊಲ, ಮಣ್ಣಿನ ಪಾಲ್ ಗ್ರಾಮಗಳ ರಸ್ತೆ ಅದು. 3 ಕೋಟಿ ವೆಚ್ಚವನ್ನ ಮಾಡಿ ಆ ರಸ್ತೆಯನ್ನ ಮಾಡಲಾಗಿದೆ. ಅದು ಹೆಂಗ್ ಕಿತ್ಕೊಂಡು ಹೋಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಏನು ಡಾಂಬರ್ ಹಾಕಿದ್ರ ಅಥವಾ ಅಲ್ಲಿ ಏನು ಸುಮ್ಮನೆ ಬಂದ್ಬಿಟ್ಟು ಬುಲ್ಡೋಸರ್ 1-2 ಸಲ 1-2 ರೌಂಡ್ ಓಡಿಸಿದ್ರೆ ಗೊತ್ತಾಗ್ತಾ ಇಲ್ಲ. ನೋಡಿ ಹೆಂಗಿದೆ ಆ ರಸ್ತೆ ಅನ್ನೋದನ್ನ. MLA ಬಂದು ರಸ್ತೆ ಓಪನ್ ಆದಮೇಲೆ ರಸ್ತೆಯಲ್ಲಿ ಓಡಾಡೋ ಪರಿಸ್ಥಿತಿ ಇಲ್ಲ. ತುಂಬ ಧೂಳೆ ಮಯ ಆಗಿದೆ, ಎಲ್ಲ ಕಡೆಯೂ ಜಲ್ಲಿ ಮತ್ತು ಎದ್ದು ಬರ್ತಾ ಇದೆ ಕಾಂಕ್ರೀಟ್. ಇದು ನನಗೆ ಅನಿಸ್ತಾ ಇದೆ MLA, ಕಾಂಟ್ರಾಕ್ಟ್ದಾರರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ಏನಾದ್ರು ಅವ್ರ ಕೈಯಿಂದ ಹಣ ಹಾಕಿ ಈ ರಸ್ತೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಸಾರ್ವಜನಿಕರು ಕೇಳಿದರೆ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ಧಮಕಿ ಹಾಕ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ನೋಡ್ತಾ ಇದ್ವಿ ಇನ್ನು ಬೇಲಿ ಹಾಕೊಂಡು ಕೂತಿದ್ದಾರೆ ಶಾಸಕರು ಬಂದು ಉದ್ಘಾಟನೆ ಮಾಡಲಿ ಅಂತ.
ಮತ್ತೆ ಹೆಂಗಾಳಾಗೋಯ್ತು ಅಂತ ಬರೀ ಗಾಳಿಗೆ ಕಿತ್ಕೊಂಡು ಹೋಗ್ಬಿಡ್ತಾ ಆ ರಸ್ತೆ. ಪೃಥ್ವಿ, ಇನ್ನು ಚಿಕ್ಕಮಂಗ್ಳೂರು ಜಿಲ್ಲೆ ಕಳಸ ತಾಲೂಕಿನ ಮಣ್ಣಿನವಲ ಮಾವಿನವಲ ಮತ್ತು ಮಣ್ಣಿನಪಾಲ್ ಗ್ರಾಮದ ರಸ್ತೆ ಈಗ ಸಂಪೂರ್ಣ ಹಾಳಾಗಿರುವಂತದ್ದು. ಕೇವಲ 3 ಕೋಟಿ ವೆಚ್ಚದಲ್ಲಿ ಕೇವಲ 4 ತಿಂಗಳಲ್ಲೇ ಈ ರಸ್ತೆ ಸಂಪೂರ್ಣ ಹಾಳಾಗಿರುವಂತದ್ದು. ಇದ್ರ ವಿರುದ್ಧ ಸರ್ಕಾರದ ವಿರುದ್ಧ ಹಾಗೂ ಸ್ಥಳೀಯ ಶಾಸಕರ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಿರುವಂತದ್ದು. ಅಂದ್ರೆ ಏನು ಬರೀ ಕೇವಲ ಬಿಜೆಪಿಯ ಶಾಸಕರಾಗಿರುವಂತ MP ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡ್ಬೇಕು ಅಂತ ಈ ರಸ್ತೆ ಏನು ಎಲ್ಲಾ ರೆಡಿ ಆದಾಗ ಕೆಲ ದಿನಗಳ ಕಾಲ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಕೆಲ ಸ್ಥಳೀಯರು ಬೇಲಿ ಹಾಕಿ ರಸ್ತೆಗೆ ಬೀಗ ಕೂಡ ಹಾಕಿದ್ರು. ಇದು ಸುದ್ದಿ ಆಗ್ತಿದ್ದಂತೆ ಮಾರನೇ ದಿನನೇ ಈ ರಸ್ತೆಯನ್ನ ಅಲ್ಲಿನ ಶಾಸಕರು ಉದ್ಘಾಟನೆ ಮಾಡಿದ್ರು. ನಂತರ ಈಗ ಕೇವಲ 4 ತಿಂಗಳಾಗಿರುವಂತದ್ದು. ಆದ್ರೆ ಸಂಪೂರ್ಣ 3 ತಿಂಗಳ ರಸ್ತೆ, ಈ ಕಾಂಕ್ರೀಟ್ ರಸ್ತೆ ಸಂಪೂರ್ಣ ಹಾಳಾಗಿರುವಂತದ್ದು. ಅಲ್ಲೆಲ್ಲೇ ಸಂಪೂರ್ಣ ಕಿತ್ಕೊಂಡ್ ಬರ್ತಾ ಇರುವಂತದ್ದು. ಅಂದ್ರೆ ಇದೊಂದು ಹಳ್ಳಿಯ ರಸ್ತೆ ಆಗಿರುವಂತದ್ದು. ಜಾಸ್ತಿ ವೆಹಿಕಲ್ ಕೂಡ ಇಲ್ಲಿ ಓಡಾಡೋದಿಲ್ಲ. ಆದ್ರೂ ಕೂಡ 3 ತಿಂಗಳಿಗೆ ರಸ್ತೆ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂತದ್ದು. ಈ ಸಿಮೆಂಟ್ ರಸ್ತೆ ಸಂಪೂರ್ಣ ಕಿತ್ಕೊಂಡ್ ಬರ್ತಾ ಇರುವಂತದ್ದು. ಇದ್ರ ವಿರುದ್ಧ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿರುವಂತದ್ದು. ಜೊತೆಗೆ ಅವ್ರ ಸ್ಥಳೀಯರ ವಿಡಿಯೋ ಮಾಡಿ ಸರ್ಕಾರ ಹಾಗೂ ಸ್ಥಳೀಯ ಶಾಸಕರ ವಿರುದ್ಧ ಒಂದ್ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಿರುವಂತದ್ದು. ಅಂದ್ರೆ 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ರಸ್ತೆ, ಏನ್ ಕಾಂಕ್ರೀಟ್ ರಸ್ತೆ, ಕೇವಲ 4 ತಿಂಗಳಿಗೆ ಅಷ್ಟೇನಾ ಇದು? ಅಂದ್ರೆ ಈಗ ಏನ್ ಕಮಿಷನ್ ಆರೋಪ ಕೇಳಿ ಬರ್ತಿದೆ. ಜೊತೆಗೆ ಈಗ ಕಳಪೆ ಕಾಮಗಾರಿಗಳು ಎದ್ದು ಕಾಣ್ತಿರುವಂತದ್ದು. ಕಳಪೆ ಕಾಮಗಾರಿಗೆ ಇದೊಂದು ಒಂದು ಉದಾಹರಣೆ ಕೂಡ ಆಗಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಎಲೆಕ್ಷನ್ ಟೈಮ್ ಅಲ್ವಾ, ಇನ್ಮೇಲೆ ಬರೀ ಇದೇ ರೀತಿಯಾಗಿ ಆಗ್ತಾ ಇರುತ್ತೆ. ಎಲ್ಲಾ ಕಡೆನೂ ಕೂಡ ರೋಡ್ಗಳನ್ನ ಮಾಡಿದ್ದು ಹಾಗೆ 2-3 ತಿಂಗಳಿಗೆ ಕಿತ್ಕೊಂಡು ಬರ್ತಾ ಇರ್ತವೆ. ಎಲೆಕ್ಷನ್ ಸಂದರ್ಭದಲ್ಲಿ ಅನುದಾನ ಸಿಗುತ್ತೆ, ಅದರಲ್ಲಿ ಪರ್ಸೆಂಟೇಜ್ ಹೊಡ್ಕೊಳ್ತಾರೆ ಅನ್ನೋದನ್ನ ಸ್ಥಳೀಯರು ಆರೋಪ ಮಾಡ್ತಾರೆ. ಟಾಪ್ 18ನಲ್ಲಿ 10 ಸುದ್ದಿಯನ್ನ ನೋಡಿದ್ರಿ. 11ನೇ ಸುದ್ದಿಯಿಂದ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ವೆಲ್ಕಮ್ ಬ್ಯಾಕ್. ಟಾಪ್ 18ನಲ್ಲಿ 10 ಸುದ್ದಿಯನ್ನ ನೋಡಿದ್ರಿ, ಇನ್ನು 8 ಸುದ್ದಿ ಇದೆ, ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಮತ್ತೊಂದು ಹೀನ ಕೃತ್ಯ ನಡೆದಿದೆ. 3 ವರ್ಷದ ಮಗು ಮೇಲೆ ಲೈಂಗಿಕ ಅಪರಾಧ ಎಸಗಿ ಕೊಂದು ಹಾಕಿರುವಂತಹ ಹೃದಯ ವಿದ್ರಾವಕ ಘಟನೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಮೊನ್ನೆ ರಾತ್ರಿ ಈ ಘಟನೆ ನಡೆದಿದ್ದು ಮಗುವಿನ ಕುಟುಂಬಸ್ಥರಿಗೆ ಪರಿಚಯವಿದ್ದಂತ 22 ವರ್ಷದ ಯುವಕನೇ ಈ ಹೇಯ ಕೃತ್ಯವನ್ನು ಎಸಗಿದ್ದಾನೆ. ತಲೆಮರೆಸಿಕೊಂಡಿರುವಂತಹ ಕಾಮುಕನ ಪತ್ತೆಗೆ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಸಮೀಪದ ಕುಡ್ಲು ಗೇಟ್ನಲ್ಲಿ ಕಾರೊಂದು ಹೊತ್ತಿ ಉರಿದಿರುವಂಥದ್ದು. ನಡು ರಸ್ತೆಯಲ್ಲೇ ಕಾರು ಹೊತ್ತಿ ಉರಿದಿದ್ದರಿಂದ ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಚಂದಾಪುರ ಕಡೆಯಿಂದ ಬೆಂಗಳೂರು ಮಾರ್ಗವಾಗಿ ಹೋಗ್ತಿದ್ದಾಗ ಈ ಘಟನೆ ನಡೆದಿದೆ. ಚಂದಾಪುರ ಸಮೀಪದ ಸಂಪಿಗೆ ನಗರದ ನಿವಾಸಿ ಬರುಣ್ ಕುಮಾರ್ ಎಂಬುವರಿಗೆ ಸೇರಿದಂತ ಕಾರು ಇದಾಗಿದ್ದು, ಕಾರ್ನಲ್ಲಿದ್ದಂಥವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಿಬಿಸಿಯ ಮೋದಿ ಸಾಕ್ಷ್ಯಚಿತ್ರಕ್ಕೆ ಚೀನಾದಿಂದ ಫಂಡಿಂಗ್ ಆಗಿದೆ ಎಂಬ ಆರೋಪ ಕೇಳಿ ಬಂದಿರುವಂಥದ್ದು. ಮೋದಿಗೆ ಕೆಟ್ಟ ಹೆಸರು ತರುವುದಕ್ಕಾಗಿ ಸಾಕ್ಷ್ಯಚಿತ್ರ ರಚನೆ ಆಗಿದೆ ಎಂಬ ಆರೋಪ ಇದೆ. ಬಿಬಿಸಿ ವಾಹಿನಿಗೆ ಚೀನಾ ಕಂಪನಿ ದೇಣಿಗೆ ನೀಡಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ರಾಜ್ಯಸಭಾ ಸಂಸದ ಮಹೇಶ್ ಜೇಠ್ಮಲಾನಿ ಈ ಆರೋಪವನ್ನೇ ಮಾಡಿದ್ದಾರೆ. ಚೀನಾದ ಹುವಾಯ್ ಕಂಪನಿ ದೇಣಿಗೆ ನೀಡಿದೆ ಎಂಬ ಆರೋಪ ಮಾಡಿ ಟ್ವೀಟ್ ಅನ್ನು ಮಾಡಿದ್ದಾರೆ ಸಂಸದ ಮಹೇಶ್. ಭಾರತ ಪ್ರವಾಸದಲ್ಲಿರುವಂತಹ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಅಧ್ಯಕ್ಷ ಸಿಸಾಬಾ ಕುರೋಸಿ ಕರ್ನಾಟಕದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ. ಈ ಕುರಿತು ಟ್ವೀಟ್ ಅನ್ನು ಮಾಡಿರುವಂತಹ ಅವರು ಕರ್ನಾಟಕದ ಕಣ್ಣೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿಯನ್ನು ನೀಡಿದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೊರೋನಾ ನಿರ್ವಹಣೆಯಲ್ಲಿ ಭಾರತ UN ಪಾಲುದಾರಿಕೆ ಹೇಗೆ ಸಹಾಯವನ್ನು ಮಾಡ್ತಾ ಇದೆ ಎಂಬುದನ್ನು ನಾನು ನೇರವಾಗಿ ನೋಡಿದ್ದೇನೆ ಅಂತ ಹೇಳಿದ್ರು. ಅಲ್ಲದೆ ಇಲ್ಲಿನ ಅಂಗನವಾಡಿಗಳು ತಾಯಿ ಮಕ್ಕಳಿಗೆ ಅಗತ್ಯ ಸೇವೆಗಳನ್ನು ಒದಗಿಸುವಂತ ರೀತಿ ಶ್ಲಾಘನೀಯ ಅಂತ ಹೇಳಿದ್ರು. ಆಂಧ್ರಪ್ರದೇಶದ ನೂತನ ರಾಜಧಾನಿಯಾಗಿ ವಿಶಾಖಪಟ್ಟಣಂ ಆಯ್ಕೆಯಾಗಿದೆ. ಸಿಎಂ ಜಗನ್ಮೋಹನ್ ರೆಡ್ಡಿ ಈ ವಿಚಾರವನ್ನ ಘೋಷಣೆ ಮಾಡಿದ್ದು, ಮುಂದಿನ ತಿಂಗಳಿಂದ ನಾನು ವೈಜಾಗ್ಗೆ ಶಿಫ್ಟ್ ಆಗ್ತಾ ಇದ್ದೇನೆ. ಹೂಡಿಕೆದಾರರ ಸಮಾವೇಶವನ್ನ ಕೂಡ ವೈಜಾಗ್ನಲ್ಲಿ ನಡೆಸೋದಾಗಿ ಜಗನ್ ಘೋಷಣೆ ಮಾಡಿದ್ದಾರೆ. ನೇಪಾಳದಿಂದ ಅಯೋಧ್ಯೆಗೆ 2 ಸಾಲಿಗ್ರಾಮ ಕಲ್ಲುಗಳು ಬಂದಿರುವಂಥದ್ದು. ಅಯೋಧ್ಯೆ ರಾಮ ಮಂದಿರದಲ್ಲಿನ ಶ್ರೀರಾಮ ಹಾಗೂ ಜಾನಕಿ ಮಾತೆ ವಿಗ್ರಹ ಕೆತ್ತನೆಗೆ ಈ ಕಲ್ಲುಗಳನ್ನು ಬಳಸಲಾಗ್ತಾ ಇದೆ. ನೇಪಾಳದಿಂದ ಬಂದಂತ ಕಲ್ಲುಗಳನ್ನು ಉತ್ತರ ಪ್ರದೇಶ ಗಡಿಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಮುಂದಿನ ಮಕರ ಸಂಕ್ರಾಂತಿಯೊಳಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ ಅಂತ ಕೊಪ್ಪಳದ ಗಂಗಾವತಿಯಲ್ಲಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಹೇಳಿದ್ರು. ಈ ವರ್ಷದ ಅಂತ್ಯಕ್ಕೆ ಮೊದಲು ಹಂತದ ಕಾಮಗಾರಿ ಪೂರ್ಣಗೊಳ್ಳುತ್ತೆ. ಸುಮಾರು 5 ಅಡಿ ಎತ್ತರದ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅಂತ ಪೇಜಾವರ ಶ್ರೀಗಳು ಹೇಳಿದ್ದಾರೆ. ಅಯೋಧ್ಯೆ ಮಾದರಿಯಲ್ಲಿ ಅಂಜನಾದ್ರಿಯೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದರು. ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ 3ನೇ T20 ಪಂದ್ಯ ಇಂದು ನಡೆಯಲಿದೆ. ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯಲಿರುವಂಥದ್ದು. 1-1ರಿಂದ ಈಗಾಗಲೇ ಸರಣಿ ಸಮವಾಗಿದ್ದು, ಇದು ಫೈನಲ್ ಪಂದ್ಯದಂತಾಗಿದೆ. ಇವತ್ತಿನ ಟಾಪ್ 18 ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.